ಸರ್ RCB ಮ್ಯಾಚ್ ಇದೆ ಇವತ್ತು, ಎಷ್ಟು ಎಕ್ಸೈಟ್ಮೆಂಟಿಂದ ವೆಯ್ಟ್ ಮಾಡ್ತಾ ಇದ್ದೀರಾ? ಮೇಡಮ್ ಎಕ್ಸೈಟ್ಮೆಂಟ್ ಅಂದರೆ ಯಾಕಂದರೆ ಇವತ್ತು RCB ಗೆದ್ದೇ ಗೆಲ್ತಾರೆ. ಯಾಕಂದರೆ ಇಷ್ಟು ದಿವಸ RCB ಬರೀ ಹೊರಗಡೆ ತನ್ನ ಪ್ರತಾಪ ತೋರಿಸಿದೆ. 3 ಮ್ಯಾಚ್ನೂ ಕೂಡ ಹೊರಗಡೆ ಗೆದ್ದಿದೆ. ಆದರೆ ಇಲ್ಲಿ 3 ಮ್ಯಾಚು ಸೋತಿದೆ ಬೆಂಗಳೂರಿನಲ್ಲಿ. ಇವತ್ತು ಬೆಂಗಳೂರು ಜನ, ಬೆಂಗಳೂರು ಕನ್ನಡಿಗರು, ಕರ್ನಾಟಕ ಎಲ್ಲರೂ ಖುಷಿ ಪಡುವಂಥ ಮ್ಯಾಚ್ ಇವತ್ತು ಬೆಂಗಳೂರಿನಲ್ಲಾಗುತ್ತೆ. ಖಂಡಿತ ಇವತ್ತು RCB ವಿನ್ ಆಗೇ ಆಗ್ತಾರೆ. ಅದ್ಭುತವಾದ ಬ್ಯಾಟಿಂಗು, ಅದ್ಭುತವಾದ ಬೌಲಿಂಗು, ಅದ್ಭುತ ಕ್ಷೇತ್ರ ರಕ್ಷಣೆ ಎಲ್ಲ ಇರುತ್ತೆ. ಅದ್ಭುತವಾಗಿ ಆಡಿ ಇವತ್ತು RCB ಗೆದ್ದೇ ಗೆಲ್ತಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. RCB ವಿನ್ ಆಗೇ ಆಗುತ್ತೆ ಮೇಡಮ್. ವಿರಾಟ್ ಕೊಹ್ಲಿಗೆ ಜೈ. ಓಕೆ, ಹಾಗಾದರೆ ಈ ಸಲ ಕಪ್ ನಮ್ದೇನಾ ಅಂತ? 100%. ಯಾಕಂದರೆ ಎಲ್ಲರೂ ಹೇಳ್ತಿದ್ರು ಇಷ್ಟು ದಿವಸ RCB ಇದುವರೆಗೂ ಫೈನಲಿಗೆ ಬಂದಿಲ್ಲ, ಗೆದ್ದಿಲ್ಲ, ಮ್ಯಾಚು ಗೆದ್ದಿಲ್ಲ ಅಂತ ಹೇಳ್ತಿದ್ರು. ನೋಡಿ ಇವಾಗ ಇಷ್ಟು ದಿವಸ ಇಲ್ಲದೆ ಇರೋಂಥ ವರ್ಚಸ್ಸು ಎಫೆಕ್ಟು ಇವಾಗ ತೋರಿಸ್ತಾ ಇದೆ. ಬೆಂಗಳೂರು RCB ತೋರಿಸ್ತಾ ಇದೆ ಆಟ. ಯಾಕಂದರೆ ಇವತ್ತಿನ RCB ಟೀಮ್ ಇದೆಯಲ್ವಾ, ತುಂಬ ಸೂಪರಾಗಿದೆ. ಇಷ್ಟು ವರ್ಷ ಇದ್ದಿದ್ದು RCB ಬೇರೆ, ಇವತ್ತಿನ RCB ಬೇರೆ. ವಿರಾಟ್ ಕೊಹ್ಲಿ ಇಷ್ಟು ವರ್ಷ ಕ್ಯಾಪ್ಟನ್ ಆಗಿದ್ದರು, ಗೆಲ್ಲಕ್ಕಾಗಲಿಲ್ಲ. ಬೇರೆ ಆಟಗಾರರು ಕ್ಯಾಪ್ಟನ್ ಆದರೂ ಆಗಲಿಲ್ಲ. ಬಟ್ ಇವತ್ತು ವಿರಾಟ್ ಕೊಹ್ಲಿ ಅಧ್ಯಕ್ಷತೆ ಇದ್ದರೂ ಕೂಡ ಬೇರೆಯವ್ರ ಕ್ಯಾಪ್ಟನ್ಶಿಪ್ಪಲ್ಲಿ ಇವತ್ತು RCB ಗೆದ್ದೇ ಗೆಲ್ಲುತ್ತೆ. ಯಾಕಂದ್ರೆ ಇವತ್ತು ಅದ್ಭುತವಾದ ಬ್ಯಾಟಿಂಗು ಬೌಲಿಂಗು ಬೆಂಗಳೂರಿನಲ್ಲಿ RCB ತೋರಿಸ್ತಾರೆ. ನೋ ಡೌಟ್ ಗೆದ್ದೇ ಗೆಲ್ತಾರೆ ಮೇಡಮ್ ಇವತ್ತು ಬೆಂಗಳೂರಿನಲ್ಲಿ. ಕೊಹ್ಲಿ ಅವರು ಎಷ್ಟು ಹೊಡಿಬೋದು? 100% ಕೊಹ್ಲಿ ಅವರು 100 ಕ್ರಾಸ್ ಮಾಡ್ತಾರೆ. 100% ಕ್ರಾಸ್ ಮಾಡ್ತಾರೆ. ಯಾಕಂದರೆ ಇದ್ರ ಬಗ್ಗೆ ಡೌಟೇ ಇಲ್ಲ. ಯಾಕಂದರೆ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿ ಇಲ್ಲ ಅಂದರೂ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಕೊಹ್ಲಿ ತುಂಬ ಒಳ್ಳೆ ಫಾರ್ಮಲ್ಲಿರೋದ್ರಿಂದ ಇವತ್ತು 100% ಕ್ರಾಸ್ ಮಾಡ್ತಾರೆ. ಮತ್ತು RCB ಒಳ್ಳೆ ಸ್ಕೋರ್ನ ರೀಚ್ ಮಾಡುತ್ತೆ. ಅವರು ಬೌಲಿಂಗ್ ಆಗ್ಬೋದು, ಬ್ಯಾಟಿಂಗ್ ಆಗ್ಬೋದು. ಇದುವರೆಗೂ ಅಂದ್ಕೊಂಡಿದ್ರು RCB ಟಾಸ್ ಗೆದ್ದರೆ ಮಾತ್ರ ಆಟ ಗೆಲ್ಲುತ್ತೆ ಅಂತ. ಇವತ್ತು ಟಾಸ್ ಸೋಲಿ, ಟಾಸ್ ಗೆಲುವು RCB ಇದೆ. ಯಾಕಂದರೆ ಇವತ್ತಿನ ಒಂದು ವಾತಾವರಣ ಬೆಂಗಳೂರಿನಲ್ಲಿ 100% RCB ಪರವಾಗಿದೆ. RCB ಗೆದ್ದೇ ಗೆಲ್ಲುತ್ತೆ, ಅದರಲ್ಲಿ ಯಾವುದೂ ಡೌಟ್ ಇಲ್ಲ ಮೇಡಮ್. ಇವಾಗ ಪ್ಲೇ ಆಫ್ಗೆ RCB ಹೋಗುತ್ತಾ ಮೇಡಮ್? ಕಪ್ಪೇ ಗೆಲ್ತಾರೆ ಅನ್ನೋ ಒಂದು ಮಾತು ನಾನು ಹೇಳ್ಬೇಕಾರೆ, ಕಪ್ಪೇ ಗೆಲ್ತಾರೆ. ನೀವು ಅದರಲ್ಲಿ ಡೌಟಲ್ಲಿ ಯಾಕೆ ಪ್ಲೇ ಆಫ್ಗೆ ಹೋಗುತ್ತಾ ಅಂತ ಕೇಳ್ತಾ ಇದ್ದೀರಾ? ಕಪ್ಪೇ RCB ದಿಸತಿ, ಕಪ್ಪೇ RCB ಹೋಗೋದಲ್ಲ, ಕಪ್ಪೇ ಎತ್ತಿಡಿತಾರೆ. RCBನೇ ಈ ಸತಿ ಕಪ್ಪು ಎತ್ತಿಡಿಯೋದು. ನೀವು ಅದರಲ್ಲಿ ಕಪ್ಪೇ RCB ಎತ್ತಿಡಿಬೇಕಾರೆ ಪ್ಲೇ ಆಫ್ಗೆ ಹೋಗುತ್ತಾ ಅಂತ ಡೌಟಲ್ಲಿ ಬೇರೆ ಇನ್ನೂ ಕೇಳ್ತಾ ಇದ್ದೀರಾ. ಬೌಲರ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ನಮ್ಮ ಬ್ಯಾಟ್ಸ್ಮ್ಯಾನು ಸೂಪರಾಗಿದ್ದಾರೆ. ಒಳ್ಳೊಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ. ದಯವಿಟ್ಟು ಬೌಲರು ತಮ್ಮನ್ನು ತಾವು ಸುಧಾರಿಸ್ಕೋಬೇಕು. ಒಳ್ಳೊಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು. ಯಾಕಂದರೆ ವಿಕೆಟು ರನ್ನು ಮೇಯ್ನ್, ವಿಕೆಟ್ ತೊಗೋಬೇಕು ಮತ್ತು ಸ್ಕೋರ್ನ ಕಂಟ್ರೋಲ್ ಮಾಡ್ಕೋಬೇಕಾಗಿರೋವಂಥದ್ದು. ಬೌಲರ್ಸ್ಗಳೊಂದು ಎಫರ್ಟ್ ಹಾಕಬೇಕು. ಬೌಲರ್ಸ್ಗಳು ಸ್ವಲ್ಪ ಎಫರ್ಟ್ ಹಾಕಿದ್ರೆ, ಇದುವರೆಗೂ RCB ಯಾಕೆ ಸ್ವಲ್ಪ ಆಟಗಳನ್ನ ಸೋಲ್ತಾ ಇದೆ, ವೀಕ್ ಅನ್ನಿಸ್ತಾ ಇದೆ ಅಂದರೆ ಅದು ಬೌಲಿಂಗ್ ಅಷ್ಟು ಎಫೆಕ್ಟ್ ಆಗಿಲ್ಲ. ಬ್ಯಾಟಿಂಗ್ ಆಗಲಿ ಫೀಲ್ಡಿಂಗ್ ಆಗಲಿ ತುಂಬ ಅದ್ಭುತವಾಗಿದೆ. ಬ್ಯಾಟಿಂಗ್ ಅಂತೂ ಎಕ್ಸಲೆಂಟ್ ಆಗಿದೆ. RCB ಇದುವರೆಗೂ ಇಲ್ಲದೆ ಇರೋಂಥ ಆಟ ಈ ಥರ ಆಡ್ತಾ ಇದೆ. ಗೆದ್ದೇ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲರಿಗೂ ತಂದಿದೆ. ಯಾಕೆ ತಂದಿದೆ ಅಂದರೆ RCB ಅಷ್ಟು ಒಳ್ಳೆ ಫಾರ್ಮಲ್ಲಿದೆ. ಏನೋ ಬೆಂಗಳೂರಿನಲ್ಲಿ 3 ಮ್ಯಾಚ್ ಸೋತರು ಆಗಲ್ಲ ಅನ್ನೋವಂಥ ಇಂಟೆನ್ಷನ್ ಯಾರಿಗೂ ಇಲ್ಲ. 3 ಮ್ಯಾಚ್ ಸೋತರು, ಇನ್ನೂ 4 ಮ್ಯಾಚ್, ಅದೇ 4 ಮ್ಯಾಚ್ ಬೆಂಗಳೂರಿನಲ್ಲೇ ಇದೆ. ಆ 4 ಮ್ಯಾಚ್ನೂ ಗೆಲ್ತಾರೆ. ಕಪ್ಪನ್ನು ಕೂಡ RCBನೇ ಗೆಲ್ತಾರೆ ಮೇಡಮ್. ನೀವು ಅದರಲ್ಲೇನು ಪ್ಲೇ ಆಫ್ಗೆ ಹೋಗುತ್ತಾ ಅಂತ ಡೌಟ್ ಪಡಬೇಡ್ರಿ. ಕಪ್ಪೇ ಎತ್ತಿಡಿತಾರೆ ಅನ್ನೋದ್ರಲ್ಲಿ ನೆನಪಿರಲಿ. RCB ಕಪ್ಪೇ ಎತ್ತಿಡಿತಾರೆ ಮೇಡಮ್. ಓಕೆ ಸರ್, ಇವಾಗ ಪ್ರತಿ ಸಲ ಕೂಡ ಈ ಸಲ ಕಪ್ ನಮ್ಮದೇ ಅಂತ ನಾವೆಲ್ಲರೂ RCB ಫ್ಯಾನ್ಸ್ ಹೇಳ್ಕೊಂಡು ಬರ್ತಾ ಇದ್ದೀವಿ. ಬಟ್ ಒಂದು ಸಲನೂ ನಮಗೆ ಕಪ್ ಸಿಕ್ಕಿಲ್ಲ. ಈಗ RCB ವಿರೋಧಿಗಳು ಏನು ಹೇಳ್ತಿದ್ದಾರೆ ಅಂತಂದರೆ, ಬರೀ ನೀವು ಹೇಳ್ಕೊಂಬರೋದಷ್ಟೇ, ನಿಮಗೇನು ಕಪ್ ಸಿಗಲ್ಲ ಅಂತಿದ್ದಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ಯಾವಾಗಲೂ ಏನು ಗೊತ್ತಾ, RCBಗೆ ವಿರೋಧಿಗಳಿರಬೇಕು. ಯಾಕಂದರೆ ಎದುರುಗಡೆ ವಿರೋಧಿಗಳಿದ್ದಾಗಲೇ ಅಲ್ಲಿ ಗೆಲುವು ಸಿಗೋದು. ಯಾರು ಎದುರುಗಡೆ ಯಾರೂ ಇಲ್ಲ ಅಂದಾಗ ನಾನು ಗೆದ್ದು ದೊಡ್ಡವನಾಗಲ್ಲ. ಎದುರುಗಡೆ ಕುನ್ನಿಗಳಿದ್ದಾಗಲೇ ಅವ್ರ ಮುಂದೆ ಗೆದ್ದು ದೊಡ್ಡವನಾಗೋದು. ಅದೇ RCB ಪವರು. ಯಾಕಂದರೆ RCB ಅಂದರೆ ಇದು ಕನ್ನಡದ ಪವರು, ಕರ್ನಾಟಕದ ಪವರು, ಕನ್ನಡಿಗರ ತಾಕತ್ತು. ಅದು ಈ ಸತಿ ತೋರಿಸ್ತಾರೆ 100%, ನೋ ಡೌಟ್. ಇದರಲ್ಲಿ ಮತ್ತೆ ನೀವು ಪ್ಲೇ ಆಫ್ಗೆ ಹೋಗುತ್ತಾ ಅನ್ನೋವಂಥ ಮಾತು ದಯವಿಟ್ಟು ನನಗೆ ಕೇಳ್ದಂಗೆ ಬೇರೆಯವ್ರಿಗೆ ಕೇಳಬೇಡಿ. ಪ್ಲೇ ಆಫ್ಗಲ್ಲ, ಈ ಸತಿ RCB ಕಪ್ಪನ್ನೇ ಗೆಲ್ತಾರೆ. ಕರ್ನಾಟಕಕ್ಕೆ ಈ ಸತಿ RCBಯಿಂದ ಅದ್ಭುತವಾದ ಒಂದು ಕೊಡುಗೆ ಸಿಗುತ್ತೆ. RCB ಈ ಸತಿ ಕಪ್ಪು ಎತ್ತುತ್ತಾರೆ. ಓಕೆ ಸರ್, ಇವಾಗ ವಿರಾಟ್ ಕೊಹ್ಲಿ ಅವ್ರವರೆಗೂ ಹೋಗಂಗೆ ಒಂದು ವಿಶ್ ಮಾಡಿಬಿಡಿ RCBಗೆ. ಜೈ RCB,
ಯಾವಾಗಲೂ ಆರ್ ಸಿ ಬಿ ಕನ್ನಡಿಗರ ಕನಸು, ಕನ್ನಡಿಗರ ನುಡಿ, ಕನ್ನಡಿಗರ ಜೀವ. ಈ ಒಂದು ಆರ್ ಸಿ ಬಿ ಈ ಸತಿ ಕಪ್ ಗೆಲ್ಲೋದ್ರಿಂದ ಯಾವತ್ತಿಗೂ ಕನ್ನಡ ಪ್ರಪಂಚದಲ್ಲೆಲ್ಲ ಪಸರಿಸಬೇಕು, ಆ ಮಟ್ಟಕ್ಕೆ ಬೆಳಿಬೇಕು. ದಯವಿಟ್ಟು ವಿರಾಟ್ ಕೊಹ್ಲಿ ಈ ಸತಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಅಲ್ಲ ಅಂದರೂ ಕೂಡ ವಿರಾಟ್ ಕೊಹ್ಲಿ ಕಡೆ ಸಪೋರ್ಟಿಂದ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲಿಸ್ಬೇಕು ಎಲ್ಲರೂ ಸೇರಿ. ಎಲ್ಲರೂ ದಯವಿಟ್ಟು ಎಲ್ಲರೂ ಆರ್ ಸಿ ಬಿಗೆ ಸಪೋರ್ಟಿವ್ ಆಗಿರಿ. ಆರ್ ಸಿ ಬಿ ಈ ಸತಿ ಕಪ್ ಗೆಲ್ತಾರೆ, ನೋ ಡೌಟ್. ಓಕೆ ಸರ್, ಕೊನೆಯದಾಗಿ ಈ ಸಲ ಈ ಟೀಮಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಕನ್ನಡಿಗರಾದಂತಹ ಪಡಿಕ್ಕಲ್ ಅವರಿದ್ದಾರೆ, ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಆರ್ ಸಿ ಬಿಲಿ ಒಬ್ಬರು ಪಡಿಕಲ್ಲಿದ್ದಾರೆ, ಆದರೆ 10 ಜನ ಇದ್ದಾರಲ್ಲ, 10 ಜನನೂ ಕನ್ನಡದ ಮೇಲೆ ಪ್ರೀತಿ ಇಟ್ಕೊಂಡೇ ಬಂದಿರೋದು. ನಾವು ಇರೋ ಕನ್ನಡಿಗರು ಒಬ್ಬರ ಬಗ್ಗೆ ಮಾತಾಡಿದ್ರೆ ತಪ್ಪಾಗುತ್ತೆ. ಯಾಕಂದರೆ ಕನ್ನಡಕ್ಕೋಸ್ಕರ ಆಡೋಕ್ಕೆ ಬಂದು 11 ಜನ ನಮ್ಮವರು, 11 ಜನ ಆರ್ ಸಿ ಬಿ ಅಂದಮೇಲೆ ಅದು ನಮ್ಮದು, ಅವ್ರು ನಮ್ಮವರು. ದಯವಿಟ್ಟು ಪಡಿಕಲ್ ಒಬ್ರನ್ನ ಕನ್ನಡದವರು ಅನ್ನೋ ಕಾರಣಕ್ಕೆ ಮಾತ್ರ ಯಾವಾಗಲೂ ವಾದಿಸ್ಕೊಂಡು ಅವ್ರನ್ನ ವಹಿಸ್ಕೊಂಡು ಮಾತಾಡಬಾರ್ದು, ತಪ್ಪು. 11 ಜನನೂ ನಮ್ಮವರೇ. ಆರ್ ಸಿ ಬಿ ಕಪ್ಪು ನಮ್ಮದೇ, ಆರ್ ಸಿ ಬಿ ಟೀಮು ನಮ್ಮದೇ. ಯಾವತ್ತೂ ನೆನ್ಪಿಟ್ಕೊಳ್ಳಿ, ಆರ್ ಸಿ ಬಿಲಿ ಯಾರೇ ಆಡಲಿ ಆರ್ ಸಿ ಬಿ ಆ ಟೀಮ್ ನಮ್ಮದೇ ಯಾವಾಗಲೂ. ಈ ಸತಿ ಕಪ್ಪು ಆರ್ ಸಿ ಬಿ ಇದೆ. ದಯವಿಟ್ಟು ಎಲ್ಲರೂ ಆರ್ ಸಿ ಬಿನ ಬೆಂಬಲಿಸಿ, ಆರ್ ಸಿ ಬಿ ಕಡೆ ಸಪೋರ್ಟಿವ್ ಆಗಿರಿ. ಈ ಸತಿ ಆರ್ ಸಿ ಬಿ ಕಪ್ ಎತ್ತಿಡ್ದೇ ಹಿಡಿಯುತ್ತೆ.